ಹನುಮಂತನು ರಾಮನಿಗೆ ಪರಮ ಭಕ್ತ ಮತ್ತು ನಿಷ್ಠಾವಂತ ಸೇವಕ. ಶ್ರೀರಾಮನಿಗೋಸ್ಕರ ತನ್ನ ಜೀವನವನ್ನೇ ಅರ್ಪಿಸಿದ್ದ. ರಾಮನು ಕೂಡ ಹನುಮನ ಭಕ್ತಿಯನ್ನು ಬಹಳ ಮೆಚ್ಚಿಕೊಂಡಿದ್ದ ಮತ್ತು ಅತ್ಯಂತ ಆತ್ಮೀಯ ವ್ಯಕ್ತಿಯಾಗಿದ್ದ ಅಂತ ರಾಮಾಯಣದಲ್ಲಿ ಹೇಳಲಾಗುತ್ತೆ. ನಾನು ದೇಹದಿಂದ ದಾಸನು, ಮನಸ್ಸಿನಿಂದ ಭಕ್ತನು, ಆತ್ಮದಿಂದ ನೀನೇ ಅಂತ ಸಿದ್ಧಾಂತವನ್ನು ಹೊಂದಿದ್ದ ಹನುಮಂತನು ಶ್ರೀರಾಮನೊಂದಿಗೆ ಯುದ್ಧ ಮಾಡಿದ್ದ ಅಂದ್ರೆ ನೀವು ನಂಬ್ತೀರಾ? ಹೌದು, ನೀವು ಕೇಳ್ತಾ ಇರೋದು ನಿಜ. ರಾಮ ಮತ್ತು ಹನುಮಂತನ ನಡುವೆ ಯುದ್ಧ ನಡೆದ ಕಥೆಯು ಬಹಳ ಕುತೂಹಲಕಾರಿಯಾಗಿದೆ. ಆದರೆ ಈ ಯುದ್ಧ ಯಾಕೆ ನಡೆಯಿತು? ಈ ಇಬ್ಬರು ಆಪ್ತರ ನಡುವೆ ಯುದ್ಧ ಆಗೋಕೆ ಕಾರಣ ಆದ್ರೂ ಏನು ಅಂತ ನೋಡೋಣ. ಇನ್ನು ನಮ್ಮ ನಿಗೂಢ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನು ಪುರಾಣಗಳಲ್ಲಿ ಹನುಮದ್ವಿಜಯ ಅಥವಾ ರಾಮ ಹನುಮ ಯುದ್ಧ ಅಂತ ಕರೆಯಲಾಗುತ್ತದೆ. ರಾಮನು ತನ್ನ ಪರಮ ಭಕ್ತ ಹನುಮಂತನ ಮೇಲೆ ಯುದ್ಧ ಮಾಡಬೇಕಾಗಿ ಬಂದಿದ್ದು ಆತುರದ ನಿರ್ಧಾರ ಮತ್ತು ಭಕ್ತನ ರಕ್ಷಣೆಯ ಕಾರಣದಿಂದ. ಒಮ್ಮೆ ವಿಶ್ವಾಮಿತ್ರ ಮಹರ್ಷಿಗಳು ಎಲ್ಲ ರಾಜರನ್ನು ಸಭೆಗೆ ಕರೆದಿದ್ದರು. ಆ ಸಮಯದಲ್ಲಿ ಕಾಶಿಯ ರಾಜ ಯಯಾತಿ ಸಭೆಗೆ ಬರುವಾಗ ವಿಶ್ವಾಮಿತ್ರರ ಕಾಲಿಗೆ ನಮಸ್ಕರಿಸಲು ಮರೆತು ಬಿಡುತ್ತಾನೆ. ಇದನ್ನು ಅಪಮಾನವೆಂದು ಭಾವಿಸಿದ ವಿಶ್ವಾಮಿತ್ರರು ಕೋಪಗೊಂಡು ರಾಮನ ಬಳಿ ಹೋಗಿ ಸೂರ್ಯಾಸ್ತದ ಮೊದಲು ಯಯಾತಿಯನ್ನು ಸಂಹರಿಸು ಎಂದು ಆಜ್ಞೆ ಮಾಡುತ್ತಾರೆ. ವಿಶ್ವಾಮಿತ್ರರು ರಾಮನ ಗುರುಗಳಾಗಿದ್ದರಿಂದ ಅವರ ಮಾತನ್ನು ರಾಮನು ಮೀರುವಂತಿರಲಿಲ್ಲ. ಹಾಗಾಗಿ ರಾಮನು ಗುರುಗಳ ಆಜ್ಞೆಯಂತೆ ಯಯಾತಿಯನ್ನು ಕೊಲ್ಲುವ ಯೋಚನೆ ಮಾಡ್ತಾರೆ. ತನ್ನ ಪ್ರಾಣಕ್ಕೆ ಅಪಾಯವಿರುವುದನ್ನು ತಿಳಿದ ಯಯಾತಿ ಗಾಬರಿಯಿಂದ ಓಡಿ ಹೋಗಿ ಹನುಮಂತನ ತಾಯಿ ಅಂಜನಾದೇವಿಯ ಮೊರೆ ಹೋಗ್ತಾನೆ. ಅಂಜನಾದೇವಿಯು ತನ್ನ ಮಗ ಹನುಮಂತನಿಗೆ ನಿನ್ನ ಬಳಿ ಬಂದವನನ್ನು ಪ್ರಾಣ ಹೋದರೂ ರಕ್ಷಿಸು ಎಂಬ ಮಾತು ಕೊಡಿಸುತ್ತಾಳೆ. ಶರಣಾಗತನಾದ ಯಯಾತಿಯನ್ನು ರಕ್ಷಿಸುವುದು ಹನುಮಂತನ ಧರ್ಮವಾಗಿರುತ್ತೆ. ಆದರೆ ಆತ ಯಾರ ಮೇಲೆ ಯುದ್ಧ ಮಾಡಬೇಕು ಎಂಬುದು ಹನುಮಂತನಿಗೆ ಮೊದಲು ತಿಳಿದಿರುವುದಿಲ್ಲ. ಹಾಗಾಗಿ ಅಂಜನಾ ದೇವಿಯ ಮಾತಿನಂತೆ ಯಯಾತಿಯನ್ನು ರಕ್ಷಿಸುವ ಹೊಣೆಯನ್ನು ಹೊತ್ತುಕೊಳ್ಳುತ್ತಾನೆ. ಯಯಾತಿಯನ್ನು ರಕ್ಷಿಸಲು ಹನುಮಂತನು ಮುಂದೆ ನಿಲ್ಲುತ್ತಾನೆ. ಆದರೆ ಯಯಾತಿಯನ್ನು ಕೊಲ್ಲಲು ರಾಮ ಬರುತ್ತಾನೆ. ಇದನ್ನು ಕಂಡು ಹನುಮಂತನು ಧರ್ಮ ಸಂಕಟಕ್ಕೆ ಒಳಗಾಗುತ್ತಾನೆ. ಒಂದೆಡೆ ತಾಯಿಗೆ ಕೊಟ್ಟ ಮಾತು, ಮತ್ತೊಂದು ಕಡೆ ತನ್ನ ಆರಾಧ್ಯ ದೈವ ಶ್ರೀರಾಮ. ರಾಮನು ಒಂದು ಕ್ಷಣವೂ ಯೋಚಿಸದೆ ತನ್ನ ದಿವ್ಯ ಬಾಣಗಳನ್ನು ಹನುಮಂತನ ಕಡೆಗೆ ಬಿಡುತ್ತಾನೆ. ಹನುಮಂತನು ರಾಮನ ವಿರುದ್ಧ ಶಸ್ತ್ರವನ್ನು ಎತ್ತುವುದಿಲ್ಲ. ಬದಲಿಗೆ ರಾಮ ನಾಮವನ್ನು ಜಪಿಸುತ್ತಾ ಯಯಾತಿಯ ಮುಂದೆ ರಕ್ಷಣಾ ಕವಚವಾಗಿ ನಿಲ್ಲುತ್ತಾನೆ. ರಾಮನು ಬಿಟ್ಟ ಬಾಣಗಳು ಹನುಮಂತನ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಯಾಕೆಂದರೆ ಹನುಮಂತನು ಪಠಿಸುತ್ತಿದ್ದ ರಾಮನಾಮಕ್ಕೆ ರಾಮನ ಬಾಣಗಳಿಗಿಂತ ಹೆಚ್ಚಿನ ಶಕ್ತಿ ಇತ್ತು ಅಂತ ಹೇಳಲಾಗುತ್ತೆ. ಕೆಲವು ಬಾಣಗಳು ಹೂಮಾಲೆಯಾಗಿ ಬದಲಾದವು ಅನ್ನಲಾಗುತ್ತೆ. ಕೊನೆಗೆ ಶ್ರೀರಾಮನು ಅತಿ ಶಕ್ತಿಶಾಲಿಯಾದ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಲು ಸಿದ್ಧನಾಗ್ತಾನೆ. ದೇವತೆಗಳು ಮತ್ತು ನಾರದರು ಮಧ್ಯ ಪ್ರವೇಶಿಸುತ್ತಾರೆ. ಭಕ್ತ ಮತ್ತು ಭಗವಂತನ ನಡುವಿನ ಈ ಯುದ್ಧವು ಭಕ್ತಿಯ ಪರೀಕ್ಷೆಯಾಗಿತ್ತು ಎಂದು ಅವರು ವಿವರಿಸುತ್ತಾರೆ. ಕೊನೆಗೆ ವಿಶ್ವಾಮಿತ್ರರು ಯಯಾತಿಯನ್ನು ಕ್ಷಮಿಸುತ್ತಾರೆ ಮತ್ತು ಯುದ್ಧವು ಅಲ್ಲಿಗೆ ನಿಲ್ಲುತ್ತದೆ. ಕೊನೆಯಲ್ಲಿ ರಾಮನು ಹನುಮಂತನನ್ನು ಅಪ್ಪಿಕೊಂಡನು. ನೀನು ನನಗಿಂತಲೂ ಶ್ರೇಷ್ಠ ಭಕ್ತ, ನಿನ್ನ ಭಕ್ತಿ ನನ್ನ ಅಸ್ತ್ರಗಿಂತಲೂ ಬಲವಾದುದು ಎಂದು ರಾಮನು ಹೇಳಿದನು. ಮತ್ತು ಒಬ್ಬ ಭಕ್ತನು ಸತ್ಯದ ದಾರಿಯಲ್ಲಿ ಶರಣಾದವನನ್ನು ರಕ್ಷಿಸಲು ನಿಂತರೆ ಸಾಕ್ಷಾತ್ ಭಗವಂತನೇ ಅವನ ಮುಂದೆ ಸೋಲುತ್ತಾನೆ ಎಂಬುದು ಈ ಕಥೆಯು ಹೇಳುತ್ತೆ. ಈ ದಿನದಂದು ಹನುಮಂತನು ರಾಮನಾಮ ಶಕ್ತಿಯ ಜೀವಂತ ಉದಾಹರಣೆಯಾದ ಅಂತ ಹೇಳಲಾಗುತ್ತೆ. ಈಗಲೂ ರಾಮನಾಮ ಸ್ಮರಣೆಯಿಂದ ನೂರಾರು ಕಷ್ಟಗಳು ಕರಗುತ್ತವೆ. ದುಃಖವೆಲ್ಲ ಕರಗಿ ಹೋಗಿ ಸಂತೋಷ ನಮ್ಮನ್ನು ಆವರಿಸುತ್ತೆ.
ಇದಾಗಿತ್ತು ಇವತ್ತಿನ ವಿಶೇಷವಾದ ಕುತೂಹಲಭರಿತ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.